ಬೆಂಗಳೂರಿಗರ ಬಗ್ಗೆ ನಾಲಿಗೆ ಹರಿಬಿಡುವಂತ ಅನ್ಯ ರಾಜ್ಯದ ಜನರ ಒಂದು ಪದ್ಧತಿ ಏನಿದೆ ಒಂದು ಬ್ಯಾಡ್ ಪ್ರಾಕ್ಟೀಸ್ ಮುಂದುವರೆದಿದೆ. ಈಗ ಮತ್ತೊಮ್ಮೆ ಬೆಂಗಳೂರಿಗರ ಬಗ್ಗೆ ಅನ್ಯ ರಾಜ್ಯದ ಯುವತಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾಳೆ. ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಒಡಿಶಾದಿಂದ ಎಲ್ಲಿಂದಾನೋ ಬಂದಿರುವಂತ ನೇಹಾ ಬಿಸ್ವಾಲ್ ಒಂದು ವಿಡಿಯೋ ಅಲ್ಲಿ ಹೇಳಿದ್ದಾಳೆ. ಮಳೆ ಬರ್ತಿದ್ರು ವಾಹನ ಜೋರಾಗಿ ಓಡಿಸ್ತಾರೆ, ಬುದ್ಧಿ ಇಲ್ವಾ? ಬೆಂಗಳೂರಿನಲ್ಲಿರೋರು ಅನಕ್ಷರಸ್ಥರು ಅಂತ ನೇಹಾ ಸಿಡಿಮಿಡಿಯಾಗಿದ್ದಾಳೆ ತನ್ನ ವಿಡಿಯೋದಲ್ಲಿ. ಒಡಿಶಾ ಮೂಲದ ಯುವತಿ ಮಾತಿಗೆ ಈಗ ಕನ್ನಡಿಗರು ಕೆರಳಿ ಕೆಂಡುವಾಗಿದ್ದಾರೆ. शायद बैंगलोर में ना लोगों को एजुकेशन तो मिल गया है, लेकिन समझ दिमाग में घुसा भरा है. इतने दुनिया में इतने लोग हैं. इधर इतना बारिश गिर रहा है, इतना बारिश गिर रहा है, इतना बड़े बड़े गाड़ियों को इतने स्पीड से ले रहे हैं, रास्ते में खड्डे, पूरा गंदा पानी मेरे मुंह में तो गया मेरे पूरे मुंह. मतलब इतनी गति है, इसको देखो, पानी ऐसा गिरा है ना भाई, मतलब मुझे लिटरली रोना आ रहा है और गुस्सा भी आ रहा है. इतने अनएजुकेटेड लोग हैं. दिख रहा है साइड में लोग चल नहीं सकते क्या तुम लोगों की कार की वजह से? शायद बैंगलोर में ना लोगों को एजुकेशन तो मिल गया है, लेकिन समझ दिमाग में घुसा भरा है. इतने दुनिया में इतने लोग हैं. ಬೆಂಗಳೂರಿಗೆ ಅನ್ನ ಅರಿಸಿ ಎಲ್ಲಿಂದಾನೋ ಬರ್ತಾರೆ. ಇವರೂರಲ್ಲೇ ಅನ್ನ ಸಿಗೋ ಹಾಗಿದ್ದಿದ್ರೆ ಅಲ್ಲೇ ಇರಬೇಕಾಗಿತ್ತು. ಅನ್ನ ಅರಿಸಿ ಬೆಂಗಳೂರಿಗೆ ಬಂದಾಗ ಇಲ್ಲಿನ ನೆಲ, ಜಲ, ಭಾಷೆ, ಜನರು ಎಲ್ಲರನ್ನೂ ಕೂಡ ಗೌರವಿಸಬೇಕಾಗುತ್ತೆ. ಆದರೆ ಈ ರೀತಿಯಾಗಿ ಕೆಲವೊಂದಷ್ಟು ಜನ ಇದ್ದಾರೆ, ರೀಲ್ಸ್ಗೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾ ಅಟೆನ್ಷನ್ಗೋಸ್ಕರ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಬೆಂಗಳೂರು ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟು ಆ ಒಂದು ಫೇಮ್ ಗಳಿಸ್ಬಿಡ್ತೀವಿ ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ಇರ್ತಾರೆ. ಸೊ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ದಿನ 2 ದಿನ ಆದಮೇಲೆ ಇದೇ ನೇಹಾ ಮತ್ತೊಂದು ವಿಡಿಯೋ ಮಾಡ್ತಾಳೆ. ಗೊತ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೆ ಯಾವುದೋ ಒಂದು ಮೂಡಲ್ಲಿ ಮಾತಾಡ್ಬಿಟ್ಟೆ, ಒಂದು ಮೈಂಡ್ ಸೆಟ್ಟಲ್ಲಿ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅನ್ನುವಂಥ ವಿಡಿಯೋ ಈಗ ಖಂಡಿತವಾಗ್ಲೂ ಮಾಡ್ತಾಳೆ. ಸೊ ಈ ರೀತಿಯಾಗಿ ಹುಚ್ಚು ಅಟೆನ್ಷನನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಅದನ್ನು ಗ್ರ್ಯಾಬ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ನಾಲಿಗೆಯನ್ನು ಹರಿಬಿಡುವಂಥ ಒಂದು ಚಾಳಿ ಏನಿದೆ ಅನ್ಯ ರಾಜ್ಯದ ಯುವಕ ಯುವತಿಯರದು ಅಥವಾ ಹೊರ ರಾಜ್ಯದಿಂದ ಬಂದಿರುವಂಥವ್ರದ್ದು, ಅದು ಮತ್ತೊಮ್ಮೆ ಮುಂದುವರೆದಿದೆ. ಸೊ ಬಹುಶಃ ಬೆಂಗಳೂರು ಇವರಿಗೆ ಅನ್ನ, ನೀರು, ಕೆಲಸ ಎಲ್ಲವನ್ನು ಕೂಡ ಕೊಟ್ಟಿದೆ. ಆದರೂ ಈ ರೀತಿಯಾಗಿ ಅನ್ವಾಂಟೆಡ್ ಅಟೆನ್ಷನ್ ನನಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡಿಗರ ಬಗ್ಗೆ ಮತ್ತೊಮ್ಮೆ ಅವರ ಚಾಳಿ ಏನಿದೆ, ಹೊರ ರಾಜ್ಯದ ಜನರ ಒಂದು ಚಾಳಿ, ಬೆಂಗಳೂರನ್ನ ಬೈಯೋದು, ಕನ್ನಡಿಗರನ್ನ ಅವಮಾನಿಸೋದು, ಸೊ ಇದು ಮತ್ತೊಮ್ಮೆ ಮುಂದುವರೆದಿದೆ. ಸೊ ಇದರ ಕುರಿತಾಗಿ ಕರವೇ ಅಧ್ಯಕ್ಷರಾಗಿರುವಂಥ ಶಿವರಾಮೇಗೌಡರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಬೆಂಗಳೂರಿಗರ ಬಗ್ಗೆ ಅನ್ಯ ರಾಜ್ಯದ ಯುವತಿ ನಾಲಿಗೆ ಹರಿಬಿಟ್ಟಿದ್ದು ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿಗರನ್ನ ಅತ್ಯಂತ ಅವಾಚ್ಯವಾಗಿ ನಿಂದಿಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿ ಶಿವರಾಮೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ ಗಮನಕ್ಕೆ ಕೂಡ ಬಂದಿರಬಹುದು ಈ ವಿಡಿಯೋ. ಪದೇ ಪದೇ ಈ ರೀತಿಯ ಪ್ರಕರಣ, ಪದೇ ಪದೇ ವಿಡಿಯೋ ಮಾಡಿ ನಿಂದನೆ ಮಾಡೋದು, ಅವಾಚ್ಯವಾಗಿ ನಿಂದನೆ ಮಾಡೋದು, ಏನಂತೀರಿ ಸರ್? ಈ ಉತ್ತರ ಭಾರತೀಯರಿಗೆ ಒಂದು ರೀತಿ ತೆವಲು. ಅವರಿರೋ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರಲ್ಲ, ಒಂದು ಸಂಸ್ಕಾರ ಇರಲ್ಲ, ಒಂದು ಸಂಸ್ಕೃತಿ ಇರಲ್ಲ. ಅಲ್ಲ, ಅವ್ರ ಬದುಕು ಮೂರಾಪಟ್ಟೆ ಆಗಿರುತ್ತೆ. ಬದುಕೋಕ್ಕೋಸ್ಕರ ಈ ನೆಲಕ್ಕೆ ಬರ್ತಾರೆ. ಇತ್ತೀಚೆಗೆ ನೋಡಿರ್ಬೋದು, ಬಹುಶಃ ಒಬ್ಬ ಕಂಡಕ್ಟರ್ಗೆ ಚಾಕಲ್ ಚುಚ್ಚಿರೋದಾಗಿರ್ಬೋದು, ಇನ್ನೊಂದು ಕನ್ನಡ ಮಾತಾಡಲ್ಲ ಏನು ಮಾಡ್ತೀಯ ಅಂತ ಹೇಳಿರ್ಬೋದು. ಅನೇಕ ಉದಾಹರಣೆಗಳು ನಿಮ್ಗೆ ಭಾಳಷ್ಟು ಸಿಗುತ್ತೆ. ಅದರಲ್ಲಿ ಇತ್ತೀಚೆಗೆ ಈ ಹುಡುಗಿ ಯಾರೋ ಒಂದು 3-4 ದಿವಸದಿಂದ ನೋಡಿದೆ ನಾನು. ಬೆಂಗಳೂರಿನ ಬಗ್ಗೆ ರಾಷ್ಟ್ರ ಮಟ್ಟದಲ್ಲೇ, ವಿಶ್ವ ಮಟ್ಟದಲ್ಲೇ ಬೆಂಗಳೂರು ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಬೆಂಗಳೂರನ್ನು ಭಾಳ ತುಚ್ಛವಾಗಿ ಮಾತಾಡ್ತಕ್ಕ ಇಂಥವ್ರಿಗೆ ಸರಿಯಾದ ಕಠಿಣವಾದ ಕ್ರಮ ಅಂತ ತಗೊಳ್ಳೋವಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು. ಯಾಕಂದರೆ ಚಪ್ಪಲಿಲಿ ಹೊಡೆದಂಥ ಘಟನೆ ತಾವು ಇತ್ತೀಚೆಗೆ ನೋಡಿರ್ಬೋದು ಆಟೋ ಚಾಲಕನ ಮೇಲೆ. ಇವ್ರ ದುರಂಕಾರಗಳು ಎಲ್ಲೇ ಮೀರಿ ಇವ್ರಿಗೆ ಯಾವುದೇ ರೀತಿ ಭಯ ಇಲ್ಲ. ನಾವು ಈ ನೆಲಕ್ಕೆ ಬಂದಿದ್ದೀವಿ, ಈ ನೆಲಕ್ಕೆ ಗೌರವ ಕೊಡಬೇಕು, ಇಲ್ಲಿನ ಭಾಷೆ ಕಲಿಬೇಕು, ಇಲ್ಲಿನ ಜನರ ಜೊತೆ ನಾವು ಒಂದಾಗಿರಬೇಕು ಅಂತಕ್ಕಂಥ ಕಿಂಚಿತ್ತು ಲವಲೇಶು ಈ ಉತ್ತರ ಭಾರತೀಯರಿಗಿಲ್ಲ. ಇದನ್ನು ಹೀಗೆ ಬೆಳೆಸ್ಕೊಂಡೋದ್ರೆ ಮುಂದೊಂದು ದಿನ ಬೆಂಗಳೂರಲ್ಲಿ ಉತ್ತರ ಭಾರತೀಯರನ್ನ ಇಲ್ಲಿಂದ ಯಾವುದೇ ತಲೆದಂಡ ಕೊಟ್ಟಾದರೂ ಅವ್ರಿಗೆ ಬುದ್ಧಿ ಕಲಿಸಿ ಓಡಿಸೋವಂಥ ದೊಡ್ಡ ಮಟ್ಟದ ಹೋರಾಟ ಖಂಡಿತ ಪ್ರಾರಂಭ ಆಗುತ್ತೆ. 1-2 ಘಟನೆಗಳಾಗಿರ್ಬೋದು, ನಿರಂತರವಾಗಿ ಘಟನೆಗಳು ನಡೀತಾ ಇರೋದ್ರಿಂದ ಮಾತಾಡ್ತಾರೆ. ಆಮೇಲೆ ಕ್ಷಮಾಪಣೆ ನೋಡಿರ್ಬೋದು, ಅವಳು ವಿಡಿಯೋ ಡಿಲೀಟ್ ಮಾಡಿದಳು. ಈಗ
ಇಂಥ ನರಹೇಡಿಗಳು ಇವ್ರಿಗೆ ತಾಕತ್ತು ಇಲ್ಲ, ಸಮರ್ಥನೆ ಮಾಡ್ಕೊಳ್ಳೋ ಯೋಗ್ಯತೆಯೂ ಇರೋದಿಲ್ಲ. ಇಂಥವ್ರಿಗೆ ತಕ್ಕ ಪಾಠವನ್ನು ಸಾಕಷ್ಟು ಸಾರಿ ಕನ್ನಡ ಪರ ಹೋರಾಟಗಾರರು ಕಲಿಸ್ಕೊಂಡ್ಬಂದಿದ್ವಿ. ಇವಳದು ಸಹ ಮಾಹಿತಿ ಸಿಕ್ಕರೆ ಸರಿಯಾದ ಪಾಠವನ್ನು ಕಲಿಸೋಂಥ ಕೆಲಸವನ್ನು ಹೋರಾಟಗಾರರು ಮಾಡ್ತೀವಿ. ಆದರೆ ಅದೇ ಕೆಲಸ ಅಲ್ಲ, ಇಂಥ ಘಟನೆಗಳಿಗೆ ಪಾಠ ಕಲಿಸೋಂಥ ಕೆಲಸನೇ ಅಲ್ಲ. ಇದಕ್ಕೊಂದು ಇತಿಷ್ಠ ಆಡಬೇಕು. ಸರ್ಕಾರ ಈ ಮಟ್ಟದಲ್ಲಿ ಇಲ್ಲಿಗೆ ಬರುವಂಥ ವಲಸೆಕೋರರು ಏನು ಅಲ್ಲಿ ನೆಲೆ ಇಲ್ದಲೆ, ಬದುಕಿಲ್ದಲೆ, ಅಲ್ಲಿ ಯಾವುದೇ ರೀತಿಯ ಸವಲತ್ತುಗಳಿಲ್ದಲೆ ಇಲ್ಲಿ ಬರ್ತಾರಲ್ಲ ಬೆಂಗಳೂರಿಗೆ, ಹೇಗಿರಬೇಕು ಅಂತ ಒಂದು ನಿಯಮವನ್ನು ಸರ್ಕಾರ ರೂಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸರ್, ಈಗ ಇಂತಹ ಪ್ರಕರಣ ಪದೇ ಪದೇ ಯಾಕೆ ಆಗ್ತಿದೆ? ಮತ್ತೆ ಆ ವಿಡಿಯೋದಲ್ಲಿ ಅವರು ಒಂದಿಷ್ಟು ವಿಚಾರ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ಜೋರು ಮಳೆ ಬರ್ತಿದೆ, ಇಲ್ಲಿರೋ ವಾಹನ ಸವಾರರು ತುಂಬಾ ವೇಗವಾಗಿ ಹೋಗಿ ತೊಂದರೆ ಮಾಡ್ತಿದ್ದಾರೆ. ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಂದನೆ ಮಾಡಿರುವಂಥದ್ದು ಪದೇ ಪದೇ ಯಾಕೆ ಈ ರೀತಿ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತದೆ ಸರ್? ಬಹುಶಃ ಅವರ ಮಳೆ ಬರ್ತಿದೆ ಅಂದ್ರು, ಅಲ್ಲಿ ಕೊಚ್ಕೊಂಡೇ ಹೋಗ್ಬಿಡ್ತಾ ಇದೆ. ಉತ್ತರ ಭಾರತದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಿದೆ. ಅದು ಅವ್ರಿಗೆ ಸಮಸ್ಯೆ ಹಾಕೋಣ. ಇಲ್ಲಿ ತುಂತುರು ಮಳೆ ಬಂದು ಯಾವುದೋ ಗಾಡಿ ವಾಹನವಾಗ ನೀರು ಹೇಗಿರ್ತು ಅಂದರೆ ಪ್ರಕೃತಿನ ನಾವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಮಳೆ ಬಂದಾಗ ಹೇಗಿರಬೇಕು ಅಂತ ವಿವೇಚನೆ ಹಾಕಿಗಿರಬೇಕು. ಇದು ಸಲ್ಲದ ಮೊಸರಲ್ಲಿ ಕಲ್ಲುಡ್ಕೋಂಥ ಆರೋಪಗಳು. ಬೆಂಗಳೂರಿಗಿರೋ ಸೌಮ್ಯತನ, ನಮ್ಮ ಶಾಂತಿತನ, ನಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಅಂತ ಭಾವಿಸಿ ಇಂಥ ದುರಂಕಾರದ ಮಾತುಗಳಾಡ್ತಾರೆ. ಅದಕ್ಕೆ ತಕ್ಕ ಪಾಠವನ್ನು ಈಗಾಗಲೇ ಕಲಿಸಿದ್ದೀವಿ. ಈಗೇನೋ ಸಿಕ್ಕಿದ್ರೆ ಖಂಡಿತವಾಗೂ ಕಲಿಸ್ತೀವಿ. ಇವಿಷ್ಟು ಕರವೇ ರಾಜ್ಯಾಧ್ಯಕ್ಷ ಎಚ್ ಶಿವರಾಮೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.